ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾವು ನಮ್ಮ ಬ್ರದರ್ ಮನೆಯಲ್ಲೇ ಇದ್ದೀವಿ. ಇವತ್ತು ನನ್ನ ಸ್ನೇಹಿತರ ಮನೆಗೆ ಹೊರಡಬೇಕು. ಇವತ್ತು ಸಾಯಂಕಾಲ ಹೋಗೋಣ ಅಂತಿದ್ದೀನಿ. ನಮ್ಮ ಮಗ ತುಂಬ ಕಾಟ ಕೊಡ್ತಾಯಿದ್ದ, ಸೊ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಇವಾಗ ಪಾರ್ಕಿಗೆ ಹೊರಟಿದ್ದೀವಿ. ಹಾಗೆ ಒಂದು ವ್ಲಾಗ್ ಮಾಡೋಣ ಅಂತೇಳಿ ವ್ಲಾಗ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡಿ. ಮಗ ಸೈಕಲ್ ಬೇಡ. ಹಾಂ, ತೊಂದರೆ ಅಲ್ಲ, ಸೈಕಲ್ ಬೇಡ ಮಗ. ಎಸ್, ಕಮ್. ಎಲ್ಲಿ ಹೋಗ್ತಾ ಇದ್ದ ನಾವೀಗ? ಹಾಂ, ರ್ಯಾಬಿಟ್ ಪಾರ್ಕ್. ಓಕೆ, ಇಲ್ಲ ಮನೆ ಹತ್ರನೇ ಒಂದು ಪಾರ್ಕ್ ಇದೆ, ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ. ಮನೇಲಿದ್ದರೆ ತುಂಬ ಕಿಲಾಡಿ ಮಾಡ್ತಾನೆ. ಸೊ ಅವರಮ್ಮ ಮನೆಯಲ್ಲೇ ಆಫೀಸ್ ವರ್ಕ್ ಮಾಡ್ತಾಯಿದ್ದಾರೆ, ಕೆಲಸ ಮಾಡೋಕ್ಕೆ ತುಂಬ ತೊಂದರೆ ಕೊಡ್ತಾನೆ. ಪಾಪ ಅವನಿಗೂ ತುಂಬ ಬೇಜಾರು ಬಂದಿರುತ್ತಲ್ಲ. ಸೊ ಆ ದೃಷ್ಟಿಯಿಂದ ಪಾರ್ಕಿಗಾರ ಕರ್ಕೊಂಡು ಹೋಗೋಣ ಅಂಥೇಳಿ ಹೊರಟಿದ್ದೀವಿ. ಬನ್ನಿ, ಲೆಟ್ಸ್ ಗೋ. ಕುಟುಂಬ ಪಾರ್ಕ್ ಅಂಥೇಳಿ ಒಂದು ವ್ಲಾಗ್ ಮಾಡಿದ್ದೆ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ. ನೋಡಿಲ್ಲ ಅಂತಂದರೆ ನೋಡ್ಕೊಳ್ಳಿ. ಇವತ್ತು ಅದೇ ಪಾರ್ಕಿಗೆ ಹೋಗ್ತಾ ಇದ್ದೀನಿ, ಕುಟುಂಬ ಪಾರ್ಕ್ ಅಂಥೇಳಿ. ಓಕೆನಾ? ಗೋಪುರದಲ್ಲೇ ರೆಕಾರ್ಡ್ ಮಾಡ್ತಾಯಿದ್ದೀನಿ ವಿತ್ ನ್ಯೂ DJI ಮೈಕನ್ನು ಯೂಸ್ ಮಾಡ್ತಾಯಿದ್ದೀನಿ. ಕೆಲವೊಂದು ವ್ಲಾಗ್ಗಳಿಗೆ ಯೂಸ್ ಮಾಡ್ಕೊಂಡಿದ್ದೀನಿ ನನ್ನ ಹೊಸ DJI ಮೈಕ್. ಈ ಮೈಕನ್ನು ಅನ್ಬಾಕ್ಸ್ ವಿಡಿಯೋಸ್ ಮಾಡಿಲ್ಲ, ಮಾಡ್ತೀನಿ ಆದಷ್ಟು ಬೇಗ. ಓಕೆನಾ? ಬೇಡ ಅಂದರೂ ಕೇಳಿಲ್ಲ, ಸೈಕಲ್ ತೊಗೊಂಬಂದಿದ್ದಾನೆ ನೋಡಿ. ಪಾರ್ಕ್ ತೆಗಿಯಲ್ಲ, ಅವನಿಗೆ ರೋಡಲ್ಲಿ ಸೈಕಲ್ ಓಡಿಸ್ಬೇಕು ಅಂತ ತುಂಬ ಆಸೆ. ಮನೆ ಪಕ್ಕನೇ ಆಗುತ್ತೆ ಪಾರ್ಕ್. ಇವಾಗ ಸಮಯ ಬಂದು 11:45 ಆಗಿದೆ. ಸೈಡಲ್ಲಿ ಹೋಗು, ಆತು ನೋಡಿ. ಹಂಗೆಲ್ಲ ಎಂತಕ್ಕೆ ಹೋಗ್ತೆ? ಸೀದಾ ಹೋಗವು ಸ್ಟ್ರೇಟಾಗಿ. ಮೇಲೆಲ್ಲ ಎಂತಕ್ಕೆ ಹಚ್ತೆ ನೀವು ಸೈಕಲ್ಲು? ಇದೇ ಫಸ್ಟ್ ಟೈಮು ನಾನು ಪಬ್ಲಿಕ್ಕಲ್ಲಿ ವ್ಲಾಗ್ ಮಾಡ್ತಾ ಇರೋದು ಸ್ನೇಹಿತರೆ. ಬನ್ನಿ, ಲೆಟ್ಸ್ ಗೋ. ಹತ್ತು ಕುತ್ಕ. ರೈಟ್. ಸ್ಲೋ ಆಯ್ತು. ಅವನಿಗೆ ಆಗಲ್ಲ, ನಾವು ಡೈರೆಕ್ಟ್ ಪಾರ್ಕಿಗೆ ಹೋದ್ಮೇಲೆ ಸಿಗ್ತೀವಿ ಸ್ನೇಹಿತರೆ. ಓಕೆನಾ? ಸ್ನೇಹಿತರೆ, ಇಲ್ಲೇ ಇದೆ ನೋಡಿ ಪಾರ್ಕ್. ಇನ್ನೊಮ್ಮೆ ಕುಟುಂಬ ಪಾರ್ಕ್ ಹೇಗಿದೆ ಅಂತ ನೋಡ್ಕೊಂಬರೋಣ. ನೋಡಿ ಸ್ನೇಹಿತರೆ, ಫ್ಯಾಮಿಲಿ ಪಾರ್ಕ್ ಟೈಮಿಂಗ್ಸ್ ಅಂತ ಹಾಕಿದ್ದಾರೆ, BBMP. ನಾನು ಲಾಸ್ಟ್ ಟೈಮ್ ವ್ಲಾಗ್ ಮಾಡಬೇಕಾದ್ರೆ ಫುಲ್ಲು ಕತ್ತಲಲ್ಲಿ ಸಾಯಂಕಾಲ ಆಗಿತ್ತು, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಇವಾಗ ಮಧ್ಯಾಹ್ನ ಟೈಮಿಗೆ ಬಂದಿದ್ದೀನಿ. ನೋಡೋಣ, ಆದಷ್ಟು ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ ಸ್ನೇಹಿತರೆ, ಶಾಂತಿನಿಕೇತನ್ ಲೇಔಟ, ಅರೆಕೆರೆ ಅಲ್ಲ ಇದು ಸ್ನೇಹಿತರೆ. ಶಾಂತಿನಿಕೇತನ್ ಲೇಔಟಲ್ಲಿ ಇರುವಂತಹ ಕುಟುಂಬ ಪಾರ್ಕಿಗೆ ನಾವು ಬಂದಿದ್ದೀವಿ. ಸಖತ್ತ ಮೇಂಟೈನ್ ಮಾಡಿದ್ದಾರೆ ಮಾತ್ರ ಪಾರ್ಕ್ನ. ನೀವು ನೋಡ್ತಾ ಇದ್ದೀರಲ್ಲ, ನಿಮ್ಗೆ ನೆನಪಿದೆಯಾ? ತಮ್ಮನೇಲಿಗೆ ಇದೇ ಫೋಟೋನೇ ಹಾಕಿದ್ದೆ ನೋಡಿ, ಫ್ಯಾಮಿಲಿ ಪಾರ್ಕ್. ಇಲ್ಲಿ ಕೆಲವೊಂದಿಷ್ಟು ಚಿಕ್ಕ ಚಿಕ್ಕ ಹಕ್ಕಿಗಳು ಮತ್ತು ಮೊಲ ಈ ಥರದ್ದೆಲ್ಲ ಸಾಕ್ಕೊಂಡಿದ್ದಾರೆ ನೋಡಿ. ಚಿಕ್ಕ ಮಕ್ಕಳಿಗೆ ಹೇಳಿ ಮಾಡ್ತಂಗಿದೆ ಪಾರ್ಕ್. ನಾನು ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಝೂಮ್ ಮಾಡಿ ತೋರಿಸ್ತೀನಿ.
ಒಂದಕ್ಕಿಂತ ಒಂದು ತುಂಬ ಸುಂದರವಾಗಿದೆ ಗಿಳಿಗಳು ನೋಡಿ. ಅವನು ಮನೆಯಲ್ಲೇ ಇರ್ತಾನಲ್ವ, ತುಂಬ ಬೋರ್ ಹೊಡಿಯುತ್ತೆ. 3 ಗೋಡೆ ಮಧ್ಯೆ ಇರಬೇಕು ಪಾಪ, ಹೆಂಗೆ ಇರ್ತಾರೆ ಹೇಳಿ. ಹಾಗೆ ಸ್ವಲ್ಪ ಟೈಮ್ ಪಾಸ್ ಆಗಲಿ ಅಂತ ಹೇಳಿ ಕರ್ಕೊಂಬಂದಿರೋದು. ಇಲ್ಲೇನು ಇಲ್ಲ ಅನಿಸುತ್ತೆ, ಇಲ್ಲೇನು ಯಾವುದು ಬರ್ಡ್ಸ್ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಬರ್ಡ್ಸ್ ಕೂಡ ಇದೆ, ಚಿಕ್ಕ ಚಿಕ್ಕ ಗಿಳಿ ಮರಿಗಳು. ಆಮೇಲೆ ಮೊಲ ಸಾಕಿಕೊಂಡಿದ್ದಾರೆ, ಮೊಲ ಇಟ್ಟಿದ್ದಾರೆ ನೋಡಿ. ಎಂತ ತಿನ್ನಿಸ್ತಾ ಇದ್ಯಾ? ವಾವ್ ಆತು. ಅವ್ನ ಮೊಲಕ್ಕೆ ಸೊಪ್ಪನ್ನು ಕೊಡ್ತಾ ಇದ್ದಾನೆ ನೋಡಿ ಮಗ. ಕೊಡು ಆತು. ಬಡ್ಸು ಬರ್ತಾ ಇದ್ದು ನೋಡು, ಈ ಕಡೆ ಬಡ್ಸು ಬರ್ತಾ ಇದ್ದು, ನೀ ತಿಮ್ಮನ ಅಂತಾರೆ ಕೊಡ್ತಾ ಇದ್ದೆ. ಅಬ್ಬಾ, ಬರ್ಡ್ಸಿಗೂ ಬೇಕಡಲ್ಲ, ಜೋರಿದ್ದು ಗಿಳಿ ಅಲ್ಲ. ಹೆಂಗಿದ್ದಾತು? ಸೂಪರ್ ಇದೆ. ಇದೆ ಇಲ್ಲೊಂದು ಬರ್ಡ್ ಇದ್ದು ನೋಡಿದೆ. ವಾವ್, ನೈಸ್. ಮಾಮಿ ಬೇಬಿನಾ? ಮೊಬೈಲ್ನಲ್ಲಿ ಶೂಟ್ ಹಾಕ್ಕೊಡೋಣ, ಚೆನ್ನಾಗಿ ಬರುತ್ತೆ. ಗೋಪುರಕ್ಕಿಂತಲೂ ಚೆನ್ನಾಗಿ ಬರುತ್ತೆ. ನೋಡ್ಕೊಂಬಿಡಿ ಸ್ನೇಹಿತರೆ, ಇಲ್ಲೊಂದು ಚಿಕ್ಕದು ಕೊಳ ಮಾಡಿ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತೆ. ಓಹ್, ನಾನು ಒಂದು ರೌಂಡ್ ಹಾಕೋಬತ್ತೆ. ಓಕೆ, ನೋಡಿ ಗಿಳಿಗೆ ಕೊಡು. ವಾವ್, ನೋಡ, ಒಂದಕ್ಕಿಂತ ಒಂದು ಬಲ ಇದ್ದಲ್ಲ, ಎಷ್ಟು ಕ್ಯೂಟಾಗಿದ್ದಲ್ಲ. ಹೌದಾ? ಹಾಂ, ತಗಂತು ತಿಂತಾ ಇದ್ದು ನೋಡು. ಸ್ನೇಹಿತರೆ ಬನ್ನಿ, ಒಂದು ರೌಂಡ್ ಹಾಕೊಂಬರೋಣ. ಸಖತ್ತಾಗಿದೆ ಸ್ನೇಹಿತರೆ, ಒಳ್ಳೆ ವಾತಾವರಣ. ಈ ಬೆಂಗಳೂರಿನಲ್ಲೂ ಎಷ್ಟು ಒಂದಕ್ಕಿಂತ ಒಂದು ತುಂಬ ಸುಂದರವಾಗಿದೆ ಪಾರ್ಕ್ಗಳು. ಇಲ್ಲೆಲ್ಲ ಕೂತ್ಕೊಳ್ಳೋದಕ್ಕೆ ಅಂತ ನೋಡಿ ವ್ಯವಸ್ಥೆ ಮಾಡಿದ್ದಾರೆ. ಸಾಯಂಕಾಲ ಸುಮಾರು ಒಂದು 5:30 ಫುಲ್ ಜನ ಬರ್ತಾರೆ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಬಂದರೆ. ನೋಡಿ ಕೂತ್ಕೊಂಡಿದ್ದಾರೆ, ಸಖತ್ತಾಗಿದೆ ಸ್ನೇಹಿತರೆ. ನಾನು ಗೋಪುರದಲ್ಲೇ ವೈಡ್ ಆ್ಯಂಗಲಲ್ಲೇ ರೆಕಾರ್ಡ್ ಮಾಡ್ತಾಯಿದ್ದೀನಿ, ಫುಲ್ ಕವರ್ ಆಗುತ್ತೆ. ನಾನು ಲಾಸ್ಟ್ ಟೈಮ್ ವ್ಲಾಗ್ ಮಾಡಿದವಾಗ ನೈಟಲ್ಲಿ ವ್ಲಾಗ್ ಮಾಡಿರೋದು ಅಷ್ಟೊಂದು ಕ್ಲಿಯರಾಗಿ ಕಾಣಿಸಿಲ್ಲ. ಮೋಸ್ಟ್ಲಿ ಮೊಬೈಲ್ನಲ್ಲಿ ನಾನು ಶೂಟ್ ಮಾಡಿದ್ದಂತ ಅನಿಸುತ್ತೆ. ಗೋಪುರದಲ್ಲಿ ಶೂಟ್ ಮಾಡಿದ್ರೆ ಇಷ್ಟೊಂದು ಕ್ಲಿಯರಾಗಿ ಬರ್ತಾಯಿಲ್ಲ ನೈಟು. ನೋಡಿ, ಇಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ, ರೀಡಿಂಗ್ ಏರಿಯಾ. ಇಲ್ಲೆಲ್ಲ ಲೈಟ್ಸ್ಗಳನ್ನು ಹಾಕಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಮಾತ್ರ. ಕುತ್ಕೊಳ್ಳೋಕ್ಕೆಲ್ಲ ಆಸನಗಳನ್ನು ಇಟ್ಟಿದ್ದಾರೆ ಮಧ್ಯ. ಮನೆಯಲ್ಲಿ ಕೂತು ಬೇಜಾರು ಬಂದರೆ ಪಾರ್ಕಿಗೆ ಬಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇದು BBMP ಅವರು ನಡೆಸ್ತಾ ಇರುವಂತಹ ಪಾರ್ಕ್. ಇದು BBMP ಪಬ್ಲಿಕ್ ಪಾರ್ಕ್, ಕುಟುಂಬ ಪಾರ್ಕ್. ನೋಡಿ, ಇಲ್ಲಿ ಪಾರ್ಕ್ ಮಧ್ಯ ಈ ಥರ ಒಳ್ಳೆ ಚೇರ್ಗಳನ್ನು ಹಾಕಿಬಿಟ್ಟು ಮೇಲ್ಗಡೆ ಒಂಥರ ಛತ್ರಿ ಥರ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೂ ಒಂದು ಚಿಕ್ಕ ಕೊಳ ಇದೆ, ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಹಸಿರು ಸ್ನೇಹಿತರೆ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಕೆಲವೊಂದಿಷ್ಟು ಫ್ಲವರ್ ಗಿಡಗಳು ಇದ್ದಾವೆ.
ಎಲ್ಲಿ ನೋಡಿದ್ರು ಹಸಿರು. ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಮಾತ್ರ. ಅದು ನಮ್ಮ ಮನೆ ಪಕ್ಕದಲ್ಲೇ ಇದೆಯಲ್ಲ, ಸಖತ್ತಾಗಿರುತ್ತೆ. ಮನೇಲಿ ಕೂತು ಕೆಲಸ ಮಾಡಿ ಬೋರ್ ಬಂದವರಿಗೆ ಆರಾಮ್ ಒಳ್ಳೆ ಬಂದು ಇಲ್ಲೆಲ್ಲ ನೋಡಿ ಬೆಂಚ್ ಹಾಕಿಟ್ಟಿದ್ದಾರೆ. ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಮೇಲ್ಗಡೆನೂ ಅಷ್ಟೇ ಫೋಕಸ್ ಲೈಟ್ ಎಲ್ಲ ಹಾಕಿಡ್ತಾರೆ. ನೈಟ್ ಟೈಮಲ್ಲಿ ಬಂದರೆ ಇನ್ನೂ ತುಂಬ ಸುಂದರವಾಗಿ ಕಾಣಿಸುತ್ತೆ. ಇಲ್ಲಿ ಬೆಂಚ್ ಹಾಕಿದ್ದಾರೆ, ಕೂತ್ಕೊಳ್ಳೋಣ ಬನ್ನಿ. ನೋಡಿ ನಮ್ಮ ಮಗ ಅಲ್ಲಿದ್ದಾನೆ. ಕೂತ್ಕೊಂಡು ಒಂದು ಸಲ ನೋಡ್ಕೊಂಬಿಡಿ, ತೋರಿಸ್ತೀನಿ. ಎಲ್ಲಿ ನೋಡಿದ್ರು ಹಸಿರು ಸ್ನೇಹಿತರೆ. ಬೆಂಚ್ ಪಕ್ಕದಲ್ಲೇ ಚಿಕ್ಕದು ಕೊಳ ಥರ ಮಾಡಿದ್ದಾರೆ. ಸಖತ್ತಾಗಿ ಇದೆ, ಸಖತ್ತಾಗಿದೆ ಸ್ನೇಹಿತರ ಪಾರ್ಕ್ ಮಾತ್ರ. ನೈಟ್ ಟೈಮ್ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಲೈಟಿಂಗ್ಸು ಇದೆಲ್ಲ ಚೆನ್ನಾಗಿರುತ್ತೆ. ಬಟ್ ನೈಟ್ ಬಂದರೆ ನಮಗೆ ಪ್ರಾಬ್ಲಮ್ ಏನಂತಂದರೆ ವ್ಲಾಗ್ ಮಾಡೋದಕ್ಕಾಗಲ್ಲ. ಏನು ಅಷ್ಟು ನಾಯ್ಸ್ ಬಂದ್ಬಿಡುತ್ತೆ ನೈಟ್ ಟೈಮಲ್ಲಿ ವ್ಲಾಗ್ ಮಾಡಿದ್ರೆ. ಲಾಸ್ಟ್ ಟೈಮು ಹಾಗೆ ಆಯಿತು. ಎಲ್ಲದನ್ನು ಕ್ಲೀನಾಗಿ ತೋರ್ಸೋಕ್ಕಾಗಿಲ್ಲ. ಅದಕ್ಕೆ ಇವಾಗ ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ಲ, ಹಂಗೆ ಒಂದು ವ್ಲಾಗ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆನಾ. ನೈಟ್ ಟೈಮ್ ಅಂದರೆ ನೋಡಿ ಒಳ್ಳೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಮೊದಲು ಇಲ್ಲಿ ವಯಸ್ಸಾದವರೆಲ್ಲರೂ ಬರ್ತಾರೆ, ಎಲ್ಲ ಏಜ್ ಗ್ರೂಪ್ನವರು ಬರ್ತಾರೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ವಾಕಿಂಗ್ ಮಾಡೋರು, ಜಾಗಿಂಗ್ ಮಾಡೋರು ಎಲ್ಲ ಬರ್ತಾರೆ. ಆವಾಗೆಲ್ಲ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇಟ್ಟಿದ್ರು, ಮತ್ತು FM ರೇಡಿಯೋ ಎಲ್ಲ ಇತ್ತು. ಇವಾಗ ಮ್ಯೂಸಿಕ್ ಸಿಸ್ಟಮ್ ಏನೂ ಕಾಣಿಸಿಲ್ಲ ನನಗೆ. FM ಕೂಡ ಇತ್ತು, ಮತ್ತು ಬುಕ್ಸ್ಗಳನ್ನು ಕೂಡ ಇಟ್ಟಿದ್ರು ಈ ಪಾರ್ಕ್ನಲ್ಲಿ. ನೀವೆಲ್ಲಾದರೂ ಕೇಳಿದ್ದೀರಾ ಪಾರ್ಕ್ನಲ್ಲಿ ಬುಕ್ಸ್ ಆಗಿರಲಿ, FM ರೇಡಿಯೋ, ಮ್ಯೂಸಿಕ್ ಬಂದು ಜನರಿಗೆ ಒಳ್ಳೆ ಹೆಲ್ಪ್ ಆಗ್ತಾಯಿತ್ತು. ಈ ಥರ ನಾನೆಲ್ಲೂ ನೋಡಿಲ್ಲ, ಇದೇ ಫಸ್ಟು ನಾನು ನೋಡಿರೋದು. ಈ ಕುಟುಂಬ ಪಾರ್ಕ್ನಲ್ಲಿ ಮ್ಯೂಸಿಕ್ ಸಿಸ್ಟಮ್ ಆಗಿರಲಿ, ಮತ್ತು ಇಲ್ಲಿ ಪಾರ್ಕಿಗೆ ಯಾರೇ ಬಂದರೂ ಕೂಡ ಅವ್ರಿಗೆ ಒಳ್ಳೆ ಸಮಯವನ್ನು ಕಳೆಯೋದಕ್ಕೆ ಒಳ್ಳೆ ವ್ಯವಸ್ಥೆ ಮಾಡಿದರು. ಇವಾಗ ಇಲ್ಲ ಅಂತ ಅನಿಸುತ್ತೆ. ನಾನು ಫಸ್ಟ್ ಟೈಮ್ ಬಂದವಾಗ ಇಲ್ಲಿ ಇತ್ತು. ಆವಾಗ ಬುಕ್ಸ್ಗಳನ್ನೆಲ್ಲ ಇಟ್ಟಿದ್ರು, ಓದೋ ಹವ್ಯಾಸ ಇರೋರಿಗೆ ತುಂಬ ಅನುಕೂಲ ಆಗಲಿ ಅಂತ ಹೇಳಿ ಇಟ್ಟಿದ್ರು. ಇವಾಗ ಬುಕ್ಸ್ ಏನೂ ಇಟ್ಟಿಲ್ಲ, ತೆಗೆದುಬಿಟ್ಟಿದ್ದಾರೆ. ಮ್ಯೂಸಿಕ್ ಸಿಸ್ಟಮ್ ಕೂಡ ಇಲ್ಲ. ಆವಾಗ ಚಿಕ್ಕದಾಗಿ ಮ್ಯೂಸಿಕ್ ಹಾಕಿಡ್ತಾಯಿದ್ರು. ಒಟ್ಟಿನಲ್ಲಿ ಎಕ್ಸ್ಟ್ರಾರ್ಡಿನರಿ ಇದೆ ಪಾರ್ಕ್ ಮಾತ್ರ. ಸೂಪರಾಗಿದೆ, ಒಳ್ಳೆ ಖುಷಿ. ನೋಡಿ ಇಲ್ಲಿ ಮೊಬೈಲ್ ಚಾರ್ಜ್ ಮಾಡೋದಕ್ಕೂ ಸಾಕೆಟ್ಗಳನ್ನು ಇಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆ ಅಕಸ್ಮಾತ್ ಬಂದರೆ ಮೊಬೈಲ್ ಚಾರ್ಜ್ ಮಾಡೋದಕ್ಕೂ ಕೂಡ ವ್ಯವಸ್ಥೆ ಇದೆ ನೋಡಿ. ನಮಗೇನು ಅವಶ್ಯಕತೆ ಇರುತ್ತೆ ಅದನ್ನೆಲ್ಲ ಮಾಡಿದ್ದಾರೆ ಈ ಪಾರ್ಕ್ನಲ್ಲಿ. ನಮ್ಮ ಮಗ ಅಂತೂ ಕಲ್ಲು ತಗೊಳ್ಳೋದು, ಇಲ್ಲೊಂದು ಚಿಕ್ಕ ಕೊಳ ಇದೆ, ಇದಕ್ಕೆ ಹಾಕೋದು ಮಾಡ್ತಾಯಿದ್ದಾನೆ. ಅವನು ಪಾರ್ಕಿಗೆ ಹೋಗೋದಂತಂದ್ರೆ ತುಂಬ ಇಷ್ಟ. ಪಾರ್ಕ್ ಹೇಗಿದೆ ಅಂತ ನೋಡಿದಿರಲ್ಲ. ನೀವೇನಾದರೂ ಹುಳಿಮಾವು, ಬನ್ನರ್ಘಟ್ಟ ಸೈಡಲ್ಲಿದ್ದರೆ ಒಂದು ಸಲ ಬಂದು ವಿಸಿಟ್ ಮಾಡಿಬಿಟ್ಟು ಹೋಗ್ಬೋದು. ಚೆನ್ನಾಗಿದೆ. ಮಕ್ಕಳನ್ನ ಕರ್ಕೊಂಬಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಈ ಪಾರ್ಕ್ನ ಈ ವಿಡಿಯೋ ಮುಖಾಂತರ ಇನ್ನೊಮ್ಮೆ ತೋರಿಸಿದ್ದೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲ ಈ ಪಾರ್ಕ್ನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳಿ. ಓಕೆನಾ. ನಾವಿವಾಗ ಪಾರ್ಕಿಂದ ಹೊರಟಿದ್ದೀವಿ ಮನೆ ಕಡೆ. ಈ ಪಾರ್ಕ್ನ ಲೊಕೇಶನನ್ನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಓಕೆ, ಎಲ್ಲಿಗೋಪನ? ಇವಾಗ ನಾವು ಪಾರ್ಕಿಂದ ಮನೆಗೆ ಹೊರಟಿದ್ದೀವಿ ಸ್ನೇಹಿತರೆ. ನನ್ನ ಮಗ ಹೊರಟಿದ್ದಾನೆ. ಪಾರ್ಕ್ ಹೆಂಗಿತ್ತಾ? ಚೆನ್ನಾಗಿತ್ತಾ? ಕಡಿ ಹೇಳು. ಹಾಂ,
ಈ ಕಡೆ ಎಲ್ಲ ನೋಡಿ ಸ್ನೇಹಿತರೆ ಎಷ್ಟು ಹಸಿರಾಗಿದೆ ಅಂತ. ಪಾರ್ಕ್ ಮಧ್ಯ ಎಲ್ಲಾದರೂ ಮನೆಗೇನೆ ಬಾಡಿಗೆ ಸಿಕ್ಕಿದ್ರೆ ಮಾತ್ರ ಪುಣ್ಯವಂತರು ಅವರು. ಸಖತ್ತಾಗಿದೆ. ಇಲ್ಲಿ ಸ್ಕೂಲ್ ಇದೆಯಾ? ಹಂಗೆ ಸ್ಕೂಲ್ ಇದೆಯಾ? ಓ, ಸಖತ್ತಾಗಿ ಇಟ್ಕೊಂಡಿದ್ದಾರೆ ಮನೆನ. ನೋಡಿ ಸ್ನೇಹಿತರೆ, ಪಾರ್ಕ್ ಪಕ್ಕದಲ್ಲಿರುವಂಥ ಮನೆ ಸಖತ್ತಾಗಿದೆ. ಸ್ನೇಹಿತರೆ, ಪಾರ್ಕಿಂದ ಮನೆಗೆ ಬಂದಾಯಿತು. ಮನೆ ಎದುರುಗಡೆನೇ ಇದ್ದೀವಿ. ಇದೇ ನಮ್ಮದು ಬಿಲ್ಡಿಂಗ್. ಇದೇ ಬಿಲ್ಡಿಂಗಲ್ಲೇ ಮನೆ ಇರೋದು ನೋಡಿ. ಅಂತ ಮನೆಗೆ ಬಂದಾಯಿತು. ಏನು ಕಾಟ ಕೊಡ್ತಾನೆ ಅಂದರೆ ಅಪ್ಪ ದೇವ್ರೆ. ನೋಡಿ, ಇದು ನಮ್ಮ ಪಾರ್ಕಿಂಗ್. ಕಾಟ ತಡೆಯೋಕ್ಕಾಗದೆ ಪಾರ್ಕಿಗೆ ಹೋಗಿ ಬರೋಣ ಅಂಥೇಳಿ ಪಾರ್ಕಿಗೆ ಹೋಗಿ ಬಂದಾಯಿತು. ಪಾರ್ಕನ್ನೆಲ್ಲ ನೀವು ನೋಡಿದಿರಿ ಇನ್ನೊಮ್ಮೆ. ಓಕೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳಿ. ಓಕೆನಾ? ಈ ಪಾರ್ಕ್ನ ಲೊಕೇಶನನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅಥರ್ವ, ವ್ಲಾಗ್ ಎಂಡ್ ಮಾಡೋಣ. ಅಥರ್ವ, ಪಾರ್ಕ್ ಹೆಂಗಿತ್ತು? ಸೂಪರ್ ಇತ್ತು. ಚೆನ್ನಾಗಿತ್ತಾ? ಹಾಂ. ಏನೇನೆಲ್ಲ ಇತ್ತು ಪಾರ್ಕ್ನಲ್ಲಿ? ಬಸ್. ಓಕೆ, ಇವಾಗ ಈ ವ್ಲಾಗ್ನ ಎಂಡ್ ಮಾಡೋಣ. ಫ್ರೆಂಡ್ಸ್, ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ದೊಡ್ಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. See you. Bye. ಸರಿ ಸ್ನೇಹಿತರೆ, ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವು ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದ ಅಂತ ಹೇಳ್ತಾ ನಾವು ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ. ಟೇಕ್ ಕೇರ್. ಬಾಯ್.